FD 2008ರಲ್ಲಿ ಕೇಳಿದಂತ ಪ್ರಶ್ನೆ, ಎಷ್ಟನೇ ತಿದ್ದುಪಡಿ ಕಾಯ್ದೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ 51A ಅನುಚ್ಛೇದ ಸೇರಿಸಿತು? 1977 ಸಂವಿಧಾನದ 43ನೇ ತಿದ್ದುಪಡಿ ಕಾಯ್ದೆ, 1976 ಸಂವಿಧಾನದ 47ನೇ ತಿದ್ದುಪಡಿ ಕಾಯ್ದೆ, 1978 ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆ, 1963 ಸಂವಿಧಾನದ 15ನೇ ತಿದ್ದುಪಡಿ ಕಾಯ್ದೆ. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ 51A ಅನುಚ್ಛೇದ ಸೇರಿಸಿತು? ಬಿ ರೈಟ್ ಆನ್ಸರ್ ಮಾಡಿ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಅನ್ನುವಂಥ ಪದವನ್ನ ಇರಲಿಲ್ಲ ಭಾರತ ಸಂವಿಧಾನದಲ್ಲಿ. ಹಾಗಾದ್ರೆ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರ್ಪಡೆಯಾಗಿದ್ದು ಯಾವಾಗಂದ್ರೆ ಅದು ಸಂವಿಧಾನದ 42ನೇ ತಿದ್ದುಪಡಿ, 1976 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರಿಸಲಾಯಿತು. ವಿಶೇಷ ಏನು ಅಂತಂದ್ರೆ ಈ ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು ಅಂದ್ರೆ ರಷ್ಯಾ ದೇಶದ ಸಂವಿಧಾನ. ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲು 10 ಮೂಲಭೂತ ಕರ್ತವ್ಯಗಳನ್ನ ಆಯ್ಕೆ ಮಾಡಿಕೊಂಡಂತ ಸಮಿತಿ ಯಾವ್ದಂತ ಕೇಳ್ತಾರೆ. ಮೂಲಭೂತ ಕರ್ತವ್ಯಗಳನ್ನ ಆಯ್ಕೆ ಮಾಡಿಕೊಂಡಂತ ಸಮಿತಿ ಸರ್ದಾರ ಸ್ವರ್ಣ ಸಿಂಗ ಸಮಿತಿ. LM ಸಿಂಘವಿ ಸಮಿತಿ ಅದಕ್ಕೆ ಸಂಬಂಧಪಟ್ಟಿದೆ. LM ಸಿಂಘವಿ ಸಮಿತಿ LM ಸಿಂಘವಿ ಸಮಿತಿ ಆರಂಭದಲ್ಲಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ವೆರಿ ಗುಡ್, ಪಂಚಾಯತಿ ಸಂಬಂಧಪಟ್ಟಿದೆ. ಮತ್ತೆ ಪಂಚಾಯತಿ ಬಿಟ್ರೆ ಸಾಗರೋತ್ತರ ಪೌರತ್ವಕ್ಕೆ ಸಂಬಂಧಪಟ್ಟಿದೆ ನೋಡಿ. LM ಸಿಂಘವಿ ಸಮಿತಿ ಅದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಾಗರೋತ್ತರ ಪೌರತ್ವ. ಭಾರತ ದೇಶದಲ್ಲಿ ಸಾಗರೋತ್ತರ ಪೌರತ್ವವನ್ನು ಪಡೆದುಕೊಂಡಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್, 16 ದೇಶಗಳು ಸಾಗರೋತ್ತರ ಪೌರತ್ವವನ್ನು ಪಡೆದುಕೊಂಡಿವೆ. 16 ದೇಶಗಳು. ಆಸ್ಟ್ರೇಲಿಯಾ ದೇಶ ಆಗಿರಬಹುದು, ಅಮೆರಿಕ ದೇಶ ಆಗಿರಬಹುದು, ಕೆನಡಾ ದೇಶ ಆಗಿರಬಹುದು, ಇಂಗ್ಲೆಂಡ್ ದೇಶ ಆಗಿರಬಹುದು, ಫ್ರಾನ್ಸ್ ಆಗಿರಬಹುದು, ನೆದರ್ಲ್ಯಾಂಡ್ ಆಗಿರಬಹುದು, ಸ್ವಿಟ್ಜರ್ಲ್ಯಾಂಡ್ ಆಗಿರಬಹುದು, ಫಿನ್ಲ್ಯಾಂಡ್ ಆಗಿರಬಹುದು, ನ್ಯೂಜಿಲೆಂಡ್ ಆಗಿರಬಹುದು, ಗ್ರೀಸ್ ರಾಷ್ಟ್ರ ಆಗಿರಬಹುದು, ಇಸ್ರೇಲ್ ದೇಶ ಆಗಿರಬಹುದು, ಪೋರ್ಚುಗಲ್ ದೇಶ, ಹೀಗೆ ವಿಶ್ವದ 16 ದೇಶಗಳು ಭಾರತ ದೇಶದಲ್ಲಿ ಈ ಒಂದು ಸಾಗರೋತ್ತರ ಪೌರತ್ವವನ್ನ ಪಡೆದುಕೊಂಡಂತ ರಾಷ್ಟ್ರಗಳು ಅಂತೇಳಿ ಕರೆಯಲ್ಪಡ್ತೀವಿ. ಆದ್ರೆ ಭಾರತ ಸಂವಿಧಾನದ ನೋಡಿ ಹೆಂಗಿದೆ ಕ್ವಶನ್, ಯಾವ ತಿದ್ದುಪಡಿ ಕಾಯ್ದೆ, ಭಾರತ ಸಂವಿಧಾನದಲ್ಲಿ ಯಾವ ತಿದ್ದುಪಡಿ ಕಾಯ್ದೆಯು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ 51A ಅನುಚ್ಛೇದಕ್ಕೆ ಸೇರಿಸಿತ್ತು ಅಂತಂದ್ರೆ ಅದು ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ. 1976 ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಈ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿತ್ತು. ಹಾಗಾದ್ರೆ ಮೂಲಭೂತ ಕರ್ತವ್ಯಗಳನ್ನ ಭಾರತ ಸಂವಿಧಾನದ 4A ಭಾಗದಲ್ಲಿ ಸೇರಿಸಬೇಕಂತ ಹೇಳಿದ್ದೆ ಯಾವುದು? ಇಸ್ ವೆರಿ ಗುಡ್, JS ವರ್ಮಾ ಸಮಿತಿ. ನೋಡಿ JS ವರ್ಮಾ ಸಮಿತಿ ಏನ್ ಹೇಳಿತು ಅಂದ್ರೆ ಈ ಮೂಲಭೂತ ಕರ್ತವ್ಯಗಳನ್ನ ಇದೇ ಸಮಿತಿಯಲ್ಲಿ ಸೇರಿಸಬೇಕಂತ ಹೇಳಿದ್ದೆ ಯಾವ್ದಂದ್ರೆ JS ವರ್ಮಾ ಸಮಿತಿ. ನೆನಪಿಡಿ. ನೆಕ್ಸ್ಟ್, ಹದಿಮೂರನೇ ಅನುಚ್ಛೇದದ ಅರ್ಥವ್ಯಾಪ್ತಿಯಲ್ಲಿ 368ನೇ ಅನುಚ್ಛೇದನ್ವಯ ಮಾಡಿದ ತಿದ್ದುಪಡಿಯನ್ನ ಶಾಸನ ಎಂದು ಪರಿಗಣಿಸುವುದಿಲ್ಲ ಎಂದು ತಿಳಿಸುವ 3ನೇ ಉಪವಿಧಿಯನ್ನ 13ನೇ ಅನುಚ್ಛೇದಕ್ಕೆ ಸೇರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸಂವಿಧಾನದ 22ನೇ ತಿದ್ದುಪಡಿ, 23ನೇ ತಿದ್ದುಪಡಿ, 24ನೇ ತಿದ್ದುಪಡಿ, 25ನೇ ತಿದ್ದುಪಡಿ. ಸಂವಿಧಾನದ 24ನೇ ತಿದ್ದುಪಡಿ ರೈಟ್ ಆನ್ಸರ್ ಮಾಡಿ. ಭಾರತ ಸಂವಿಧಾನದ 24ನೇ ತಿದ್ದುಪಡಿ. ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಿಂತ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಪ್ರಧಾನ ಅಂತ ಹೇಳಿ ತಿದ್ದುಪಡಿ ಯಾವುದು?
25ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 25ನೇ ತಿದ್ದುಪಡಿ ಏನಂತಂದ್ರೆ, ಇಲ್ಲ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಪ್ರಧಾನವಾಗಿವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಕಾನೂನು ಬೆಂಬಲ ಇಲ್ಲ, ನಾವು ಒಪ್ತೀನಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತೆ ಅದಕ್ಕೆ ಕಾನೂನು ನೆರವಿಲ್ಲ. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದು ದೇಶದ ಕಾನೂನುಗಳನ್ನು ರೂಪಿಸುವಲ್ಲಿ, ಒಂದು ರಾಷ್ಟ್ರದ ಕಲ್ಯಾಣಪರ ರಾಷ್ಟ್ರದ ವಿಚಾರಗಳನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಧಾನ ಪಾತ್ರ ವಹಿಸ್ತದೆ ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು, ಭಾರತದ ಉಕ್ಕಿನ ಮಹಿಳೆ ಎನಿಸಿಕೊಂಡಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಈ ಮಾತನ್ನು ಹೇಳ್ತಾರೆ. ಸಂವಿಧಾನದ 25ನೇ ತಿದ್ದುಪಡಿ ಏನ್ ಹೇಳ್ತದ ಅಂತಂದ್ರೆ, ಈ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅತ್ಯಂತ ಪ್ರಧಾನವಾಗಿವೆ ಅಂತ. ಯಾಕೆ ಗೊಂಬೆ ಚಿತ್ರ ಯಾಕೆ ಕಳ್ಸಕತ್ರಿ? ಭಯಂದ್ರ ತಪ್ಪು ಹೇಳಿ, ಅಥವಾ ನಾನು ಹೇಳುವಾಗ ನೀವು ತಪ್ಪು ಕೇಳಿಸ್ಕೊಂಡ? ಯಾರು ಇಂದಿರಾ ಗಾಂಧಿನ ನಾನು PM ಪ್ರಧಾನಿ, ಆಮೇಲೆ ಜವಾಹರ್ಲಾಲ್, ನಿಮ್ಗೆ ಅಲ್ಲಿ ಸಂಬಂಧ ಇಲ್ಲ ನೋಡ್ರಿ, ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಅವರು ಎಷ್ಟು ಇರೋದಿರು ನೀವೆಲ್ಲ. ಅವ್ರು ಹೊಸ ಮಂದಿ ನಾನು ಪ್ರಧಾನಿ ಅಂತ ಹೇಳ್ರಿ ನೋಡ, ನಿಮ್ ಫ್ಯಾಮಿಲಿ ಸರ್ ಅಂತ ಎಷ್ಟು ವಜ್ಜೆ ಮಾಡ್ತೀರಪ್ಪ ನಮ್ಗೆ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಯಾವ ತಿದ್ದುಪಡಿ ಕಾಯ್ದೆ ರಾಜ್ಯರಿಗೆ ಕೊಡಬೇಕಾಗಿರುವಂತ ಈ ಒಂದು ಏನು ಅಮೌಂಟ್ ಇತ್ತಲ್ಲ, ಅವರಿಗೆ ಸೌಲಭ್ಯಗಳನ್ನ ರದ್ದುಪಡಿಸಲಾಯಿತು? ಸಂವಿಧಾನದ ಯಾವ ತಿದ್ದುಪಡಿ? ಎಕ್ಸಲೆಂಟ್. ಇದು ಮೊನ್ನೆ 2017 KS ಕೇಳಿದಂತ ಪ್ರಶ್ನೆ. ಇದು ಸಂವಿಧಾನದ 26ನೇ ತಿದ್ದುಪಡಿ. ರಾಜ್ಯರಿಗೆ ನೀಡಬೇಕಾಗಿರುವಂತ ಸಹಾಯಧನ, ರಾಜ್ಯರಿಗೆ ನೀಡಬೇಕಾಗಿರುವಂತ ಪಿಂಚಣಿ, ರಾಜ್ಯರಿಗೆ ನೀಡಬೇಕಾಗಿರುವಂತ ಈ ದಾನ ದತ್ತಿಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು. ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಅಂದ್ರ 26ನೇ ತಿದ್ದುಪಡಿ. ಯಾವ ವರ್ಷದಲ್ಲಿ ಸಂವಿಧಾನದ 47ನೇ ತಿದ್ದುಪಡಿ ಕಾಯ್ದೆ? ಬಹಳ ಸಿಂಪಲ್ ಕ್ವಶನ್ ಇದೆ. ಇದು ಜಾರಿಗೆ ಬಂದಿತ್ತು. FD 2008ರಲ್ಲಿ ಕೇಳಿದಂತ ಪ್ರಶ್ನೆ. ಯಾವ ವರ್ಷದಲ್ಲಿ 47ನೇ ತಿದ್ದುಪಡಿ ಕಾಯ್ದೆಯು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿ ಹೊಸ ಅಧ್ಯಯನವನ್ನು ಸಂವಿಧಾನದಲ್ಲಿ? ಶಬಾಷ್. 1976. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಪಟ್ಟ ಉಪವಿಧಿಗಳೊಂದಿಗೆ ವ್ಯವಹರಿಸುತ್ತದೆ? ಸಂವಿಧಾನದ 368ನೇ ಅನುಚ್ಛೇದ ನೋಡಿ. ಭಾರತ ಸಂವಿಧಾನದ 368 ಸಂವಿಧಾನದ ಯಾವ ಭಾಗ ಅಂತ ಕೇಳ್ತಾನೆ? 18ನೇ ಭಾಗ, 16ನೇ ಭಾಗ, 17ನೇ ಭಾಗ, 20ನೇ ಭಾಗ. ಸಂವಿಧಾನದಲ್ಲಿ ಯಾವ ಭಾಗ ತಿದ್ದುಪಡಿಗೆ ಸಂಬಂಧಪಟ್ಟಿರತಕ್ಕಂತ ಭಾಗವಾಗಿದೆ? ತಿದ್ದುಪಡಿಗೆ ಇದು ತುರ್ತು ಪರಿಸ್ಥಿತಿ. ಇದು ತುರ್ತು ಪರಿಸ್ಥಿತಿ. ಇದು ತಿದ್ದುಪಡಿ. ತುರ್ತು ಪರಿಸ್ಥಿತಿ. ಅನುಸೂಚಿತ ಪ್ರದೇಶಗಳ ಬಗ್ಗೆ ತಿಳಿಸುವ ಭಾಗ ಯಾವುದು? ಅನುಸೂಚಿತ ಪ್ರದೇಶಗಳ ಬಗ್ಗೆ. 10ನೇ ಭಾಗ ನೋಡಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ.
ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ 11ನೇ ಭಾಗ 11ನೇ ಭಾಗ ಭಾರತ ಸಂವಿಧಾನದಲ್ಲಿ ಅನುಸೂಚಿತ ಪ್ರದೇಶಗಳ ಬಗ್ಗೆ ತಿಳಿಸುವಂತ ಭಾಗ ಯಾವುದು ಅಂದ್ರೆ ಅದು 10ನೇ ಭಾಗ. ಇನ್ನ ಭಾರತ ಸಂವಿಧಾನದಲ್ಲಿ ಈ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನು ತಿಳಿಸುವಂತ ವಿಭಾಗ ಯಾವ್ದಂದ್ರೆ 11ನೇ ಭಾಗ. ನಿಮ್ಮ ಆಟ ಬಲ್ಯವು. ಇನ್ನ ಈ ಪಾಠ ಅರ್ಥ ಮಾಡ್ಕೊಂಡ್ ಕೊಡಿ, ಆಟ ತೋಣೆ ಮಾಡ ಹೌದಲ್ಲ. ನನ್ ಮ್ಯಾಲ ಪ್ರಯೋಗ ಮಾಡೋದಲ್ಲ, ನನ್ ಮ್ಯಾಲ ಶೈಕ್ಷಣಿಕ ಮನೋವಿಜ್ಞಾನ ಪ್ರಯೋಗ ಮಾಡೋದಲ್ಲ. ಅಲ್ಲಿ ಎಕ್ಸಾಮ್ ಪಾಸ್ ಆಲತ್ ನಾ ಅಂತೀನಿ, ಇಲ್ಲಿ ನನ್ನ ಬಳಿ ಗೆಲ್ಲ ಕೊಟ್ಟ, ಇಲ್ಲಿ ಗೆದ್ರೆ ಇಲ್ಲಿ ಗೆಲ್ತೆ ಗ್ಯಾರಂಟಿ. ಕೈ ಎತ್ತು ಬರ್ ಸುಮ್ಕೋದ್ರು ಕಲ್ಲೆ ನಿಂದತ್ತ ಕೆಳಗಿನ 2018 ಕೇಳಿದ್ದು. ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯು 15% ಶೇಕಡ 15 ಮೀರಬಾರದು ಎಂದು ಕೋರುತ್ತದೆ. ಸಂವಿಧಾನದ 91ನೇ ತಿದ್ದುಪಡಿ, ಸಂವಿಧಾನದ 93ನೇ ತಿದ್ದುಪಡಿ, ಸಂವಿಧಾನದ 35ನೇ ತಿದ್ದುಪಡಿ, ಸಂವಿಧಾನದ 97ನೇ ತಿದ್ದುಪಡಿ. ಇನ್ನೊಂದ್ಸರಿ ನೋಡಿ, ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯು ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರಬಾರದು ಎಂದು ಕೋರುತ್ತದೆ. %52 ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದಿರಿ. ಇದು 2018 FD ಕ್ವಶನ್ ಅಲ್ಲ. ಈ ಕ್ವಶನ್ ಎಲ್ಲಿ ಆಗಿತ್ತು ಅಂತಂದ್ರೆ 24/8/2020 KS ಕ್ವಶನ್ ಆಗಿತ್ತು. ಇತ್ತೀಚೆಗೆ 24/8/2020 KS ಆಗಿತ್ತಲ್ಲ, ಅಲ್ಲಿ ಈ ಕ್ವಶನ್ ಆಗಿದೆ. ಯಾವ ಕ್ಲಿಯರ್ ಆಗ್ತಂತ ನಾವು ನೋಡಿ, ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಏನು MLA ಏನು MP ಅದಾರಲ್ಲ, ರಾಜ್ಯದಲ್ಲಿ MLA ಏನದಾರಲ್ಲ, ಅವರು ಸಚಿವ ಸಂಪುಟದಲ್ಲಿ 15% ಮೀರಬಾರದು. ಒಂದು 100 ಜನ ಅದಾರಂದ್ರ 100 ಜನ MLA ಅದಾರ ಒಂದು ಕ್ಯಾಬಿನೆಟ್ ಅದಲ್ಲಿ ಅಂತಂದ್ರೆ, ಅಥವಾ ಒಂದು ಸಂಸತ್ನಲ್ಲಿ 100 ಜನ MLA ಅದಾರ ವಿಧಾನ ಮಂಡಲದಲ್ಲಿ ಅಂತಂದ್ರೆ, 100 ಜನರನ್ನ ಮಂತ್ರಿಗಳನ್ನು ಮಾಡೋದಲ್ಲ. ತಗೊಂಡೋಗಲ್ಲ, ನೀವೊಂದು ಸಣ್ಣ ನೀರಾವರಿ ತಗೋ, ನೀ ದೊಡ್ಡ ನೀರಾವರಿ ತಗೋ, ನೀ ಇದರ ಮಧ್ಯಮ ನೀರಾವರಿ ತಗೋ, ನೀ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ನೀ ದೊಡ್ಡ ಕೈಗಾರಿಕೆ ಅಂತ ಎಲ್ಲರಿಗೂ ಹಂಚಿ ಬಿಡೋದಲ್ಲ. 100 ಜನದಾಗ ಕೇವಲ 15 ಜನರಿಗೆ ಮಾತ್ರ ಸಚಿವ ಸಂಪುಟ ಸ್ಥಾನವನ್ನು ಕೊಟ್ಟು ಇನ್ನ 85 ಜನ ಸುಮ್ಮ ಕುಂದರ್ಸುದು. ಇವ್ರು ಏನಾದ್ರೂ ಚೆನ್ನಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವ್ರು ತೆಗೆದಾಕಿ ಇವ್ರನ್ನ ಒಬ್ಬೊಬ್ಬರು ಎಂಟ್ರಿ ತೋಡು. ಇದು ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಹೇಳ್ತದಂದ್ರೆ 91ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್. ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರಬಾರದು ಎಂದು ಕೋರುತ್ತದೆ ಅಂದ್ರೆ ಸಂವಿಧಾನದ 91ನೇ ತಿದ್ದುಪಡಿ. ಭಾರತ ಸಂವಿಧಾನದಲ್ಲಿ ಯಾವ ತಿದ್ದುಪಡಿಯು ಸಹಕಾರ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ? ನೋಡಿ, ಅವಸರ ಮಾಡಬಾರದು ತಿಳಿ. ನಿಮ್ಗೆ ನನ್ನ ಮೇಲೆ ಶೈಕ್ಷಣಿಕ ಪ್ರಯೋಗ ಮಾಡಕ್ಕೂ ಎಲ್ಲಿ ಹೋಯ್ತು ನೋಡ್ರಿ ನಿಮ್ಗೆ ಆನ್ಸರ್. ತಪ್ಪು ಮಾಡಬಾರದು, ಯಾಕಂದ್ರೆ ಇದು ನೀವು ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆಗಳಿವೆ. ಸಂವಿಧಾನದ 93ನೇ ತಿದ್ದುಪಡಿ ಏನ್ ಹೇಳ್ತದೆ ಅಂತಂದ್ರೆ ರೈಟ್ ಟು ಎಜುಕೇಶನ್ ಬಗ್ಗೆ ಹೇಳ್ತದೆ. ಭಾರತ ಸಂವಿಧಾನದಲ್ಲಿ ರೈಟ್ ಟು ಎಜುಕೇಶನ್ ತಿದ್ದುಪಡಿ ಜಾರಿಗೆ ಬಂದಿದ್ದು 86ನೇ ತಿದ್ದುಪಡಿ ಕಾಯ್ದೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕು.
ತಂದೆ ತಾಯಿಗಳ ಆದ್ಯ ಕರ್ತವ್ಯ ಒಂದು ಪಾಯಿಂಟ್ ಆದ್ರೆ, ಭಾರತ ಸಂವಿಧಾನದ 21(a)ದಲ್ಲಿ ಏನಿದೆ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅವರ ಮೂಲಭೂತ ಹಕ್ಕು ಅಂತ ಹೇಳ. ಆದ್ರೆ ಭಾರತ ಸಂವಿಧಾನದ 93ನೇ ತಿದ್ದುಪಡಿ ಕಾಯ್ದೆ ಏನಾಗ್ತದೆ ಅಂತಂದ್ರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ರೈಟ್ ಟು ಎಜುಕೇಶನ್ಗೆ ಅವಕಾಶ ಕೊಡಬೇಕು ಅಲ್ಲ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ, ಏನ್ ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಂತ ಏನದವಲ್ಲ, ಆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ ಇಡೀ ರಾಷ್ಟ್ರಾದ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳದವಲ್ಲ, ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ರೈಟ್ ಟು ಎಜುಕೇಶನ್, ಈ ರೈಟ್ ಟು ಎಜುಕೇಶನ್ ಅನ್ನುವಂತ ಒಂದು ವಿಶಿಷ್ಟವಾಗಿದ್ದ ಒಂದು ವಿಚಾರವನ್ನ ಸಂವಿಧಾನದ 93ನೇ ತಿದ್ದುಪಡಿಯ ಮೂಲಕ ಈ ಅಂಶವನ್ನ ಸೇರಿಸಲಾಯಿತು. ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ 97ನೇ ತಿದ್ದುಪಡಿ. ಈ ಪೈಕಿ ಯಾವ ಸಂವಿಧಾನ ತಿದ್ದುಪಡಿಯು ಭಾರತ ಸಂವಿಧಾನದಲ್ಲಿ ಕಲಂ 15(5) ಸೇರ್ಪಡೆ ಮಾಡಿತ್ತು? ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ವಲಯದಲ್ಲೂ ಸಹ ಮೀಸಲಾತಿ ಒದಗಿಸುವ ಬಗ್ಗೆ ಮಾಹಿತಿಯನ್ನು ನೀಡಿತು. 81ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 91ನೇ ತಿದ್ದುಪಡಿ, 93ನೇ ತಿದ್ದುಪಡಿ, 2017ರ SDA ನೋಡಿ. ಅಲ್ಲ, ಇದು ಇನ್ನು ಈಗ ಜಸ್ಟ್ ಈಗ ಹೇಳಿ, ನಾನು ಈಗ ಹೇಳಿ. 86ನೇ ತಿದ್ದುಪಡಿ ಏನ್ ಹೇಳ್ತದ, 93ನೇ ತಿದ್ದುಪಡಿ ಏನ್ ಹೇಳ್ತದ, ಇದನ್ನ ಅರ್ಥ ಮಾಡ್ಕೊಳ್ಳಿ. 86ನೇ ತಿದ್ದುಪಡಿ ಏನ್ ಹೇಳ್ತದ ಅಂದ್ರೆ, 6ರಿಂದ 14 ವರ್ಷದ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವುದು ಅವರ ಮೂಲಭೂತ ಹಕ್ಕು. ಇಲ್ಲಿ ಹಕ್ಕು ಮತ್ತು ಕರ್ತವ್ಯ ಎರಡೂ ಅದಾವೆ 86ನೇ ತಿದ್ದುಪಡಿಯಲ್ಲಿ. ಹಕ್ಕು ಮತ್ತು ಕರ್ತವ್ಯ ಅಲ್ಲ, ಹಕ್ಕು ಮತ್ತು ಕರ್ತವ್ಯ ಏನು ಅಂತಂದ್ರೆ, ಇಲ್ಲಿ ಸಣ್ಣ ಮಕ್ಕಳು ಇರ್ತವೆ, ಆ ಮಕ್ಕಳನ್ನ ಶಾಲೆಗಳನ್ನು ಬಿಟ್ಟು ಕಾರ್ಖಾನೆಗಳಾಗಲಿ ಅಥವಾ ಬಾರ್ಗಳಾಗಲಿ, ರೆಸ್ಟೋರೆಂಟ್ಗಳಾಗಲಿ ಅಥವಾ ಪಟಾಕಿ ಕಾರ್ಖಾನೆಗಳಾಗಲಿ, ಇಂಥ ಸಣ್ಣ ಪುಟ್ಟ ಕಾರ್ಖಾನೆಗಳಿಗೆ ಅವ್ರಿಗೆ ಸೇರಿಸಬಾರದು, ಇದು ವಿರೋಧ ಅಂತ ಹೇಳುದು ಯಾವ್ದಂತಂದ್ರೆ 86ನೇ ತಿದ್ದುಪಡಿ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು. ಮತ್ತ ಬಾಲ್ಯ ಕಾರ್ಮಿಕದ ಬಗ್ಗೆ ತಿಳಿಸುವಂತದ್ದು 24ನೇ ವಿಧಿ. ಅದು ಭಾರತ ಸಂವಿಧಾನದಲ್ಲಿ 24ನೇ ವಿಧಿ. ಈ 86ನೇ ತಿದ್ದುಪಡಿ ಕಾಯ್ದೆ ಏನ್ ಹೇಳ್ತದೆ ಅಂದ್ರೆ, ಶಿಕ್ಷಣ ತಂದೆ ತಾಯಿಗಳ ಆದ್ಯ ಕರ್ತವ್ಯ ಮತ್ತು ಅವ್ರ ಮೂಲಭೂತ ಹಕ್ಕು ಅಂತ. ಆದ್ರ 93ನೇ ತಿದ್ದುಪಡಿ ಏನ್ ಹೇಳ್ತದೆ ಅಂದ್ರೆ, ಆಗಲೇ ಹೇಳಿದೆ ನಿಮಗೆ, ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆ ಭಾರತ ಸಂವಿಧಾನದಲ್ಲಿ 15(5) ಸೇರ್ಪಡೆ ಮಾಡಿತ್ತು? ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲೂ ಸಹ ಮೀಸಲಾತಿ ಒದಗಿಸಿರುವ ಬಗ್ಗೆ, ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲೂ ಸಹ ಮೀಸಲಾತಿ ಒದಗಿಸಿರುವ ಬಗ್ಗೆ ಮಾಹಿತಿ ಕೊಡ್ತದೆ ಅಂದ್ರೆ ಭಾರತ ಸಂವಿಧಾನದ 93ನೇ ತಿದ್ದುಪಡಿ. ನೆನಪಿಡಿ. ಕೆಳಗಿನ ಯಾವ ತಿದ್ದುಪಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2 ಪ್ರತ್ಯೇಕವಾದ ಹಾಗೂ ಸ್ವತಂತ್ರ ಆಯೋಗಗಳ ಅವಕಾಶ ಕಲ್ಪಿಸಿತು? 2 ಪ್ರತ್ಯೇಕ ಮತ್ತು ಸ್ವತಂತ್ರ ಆಯೋಗಗಳು SDA 2015ರಲ್ಲಿ ಕೇಳಿದ ಪ್ರಶ್ನೆ. ಸಂವಿಧಾನದ 86ನೇ ತಿದ್ದುಪಡಿ, ಸಂವಿಧಾನದ 85ನೇ ತಿದ್ದುಪಡಿ, ಸಂವಿಧಾನದ 89ನೇ ತಿದ್ದುಪಡಿ, ಸಂವಿಧಾನದ 90ನೇ ತಿದ್ದುಪಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 2 ಪ್ರತ್ಯೇಕವಾಗಿರುವಂತ ಸ್ವತಂತ್ರ ಆಯೋಗಗಳನ್ನು ಸ್ಥಾಪನೆ ಮಾಡಬೇಕು. ಅವ್ರಿಗೆ ಸಪರೇಟ್ ಆಗಿರುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ. ಹಾಗಾದ್ರೆ ನಿಮಗೊಂದು ಕ್ವಶನ್ ಕೇಳ್ತಾ ಇದ್ದೇನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರಿಗೆ ವಿಶೇಷ ಮೀಸಲಾತಿ ಕೊಡಬೇಕಂತ ತಿಳಿಸುವಂತ ಭಾಗ ಯಾವುದು? ಸಂವಿಧಾನದ ಯಾವ ಭಾಗ ತಿಳಿಸ್ತದೆ? ಎಕ್ಸಲೆಂಟ್. ಭಾರತ ಸಂವಿಧಾನದ 16ನೇ ಭಾಗ ನೋಡಿ. ಭಾರತ ಸಂವಿಧಾನದ 16ನೇ ಭಾಗ. ಹಾಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2 ಪ್ರತ್ಯೇಕವಾದ ಹಾಗೂ ಸ್ವತಂತ್ರ ಆಯೋಗಗಳನ್ನ ಅವಕಾಶ ಕಲ್ಪಿಸಿದಂತ ತಿದ್ದುಪಡಿ ಯಾವುದು? ಎಕ್ಸಲೆಂಟ್. ಸಂವಿಧಾನದ 89ನೇ ತಿದ್ದುಪಡಿ ಕಾಯ್ದೆ. ಭಾರತ ಸಂವಿಧಾನದ 89ನೇ ತಿದ್ದುಪಡಿ ಕಾಯ್ದೆಯ ವಿಶೇಷ ಏನು ಅಂತಂದ್ರೆ, ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 2 ಪ್ರತ್ಯೇಕವಾದ ಸ್ವತಂತ್ರವಾದ ಆಯೋಗಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ವಿಚಾರವನ್ನ ಹೇಳುತ್ತೆ.
ಭಾರತ ಸಂವಿಧಾನದಲ್ಲಿ 89ನೇ ತಿದ್ದುಪಡಿ ಕಾಯ್ದೆ ನೆನಪಿಡಿ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ವಿಶೇಷವಾಗಿ ಈ ಹಿಂದುಳಿದ ವರ್ಗಗಳಿಗೆ ಒಂದು ಆಯೋಗ ರಚನೆ ಮಾಡಬೇಕಂತ ಹೇಳಿದಂತ ತಿದ್ದುಪಡಿ ಯಾವುದು? ಎಕ್ಸಲೆಂಟ್, 102ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 102ನೇ ತಿದ್ದುಪಡಿ ನೆನಪಿಡಿ. ಭಾರತದಲ್ಲಿ ಟಿಂಟಿಮ್ನೇ ವರ್ಷದಲ್ಲಿ ನಡೆದ 61ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ವಯೋಮಿತಿಯನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಯಾವ ವರ್ಷ ಅದು? ಭಾರತದಲ್ಲಿ ಇದು ಕೂಡ PC 2017ರಲ್ಲಿ ಕೇಳಿದಂತ ಪ್ರಶ್ನೆ. ಶಬಾಷ್, 81% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸರಿಯಾದಂತ ಉತ್ತರ 1989 ನೋಡಿ. ಭಾರತದಲ್ಲಿ ಟಿಂಟಿಮ್ನ ವರ್ಷದಲ್ಲಿ ನಡೆದಂತ 61ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಮತದಾನದ ವಯೋಮಿತಿಯನ್ನ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಮತದಾನದ ವಯೋಮಿತಿಯನ್ನ ಭಾರತ ಸಂವಿಧಾನದಲ್ಲಿ ಏನು 1989 ಸಂವಿಧಾನದ 61ನೇ ತಿದ್ದುಪಡಿಯ ಪ್ರಕಾರ 21ನೇ ವಯಸ್ಸಿನಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಈ ತರ ದಿನನಿತ್ಯ ನಾವು 10-11 ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋದ್ರೆ ನಮಗೆ ಭಾರತ ಸಂವಿಧಾನದ ಮೇಲೆ ಈಗ ಸ್ವಲ್ಪ ಗ್ರಿಪ್ ಬರ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗ್ರಿಪ್ ಬರುವಂತ ಸಾಧ್ಯತೆ ಇದೆ ಅಲ್ಲ. ಕ್ವಶನ್ ಪೇಪರ್ದಲ್ಲಿ ಬೇಕಾದ ಕ್ವಶನ್ ಕೇಳಿದ್ರು ಕೂಡ ನಾವು 10ಕ್ಕೆ 10 ಆನ್ಸರ್ ಮಾಡ್ತೀವಿ ಅಂತ ನಾವು ಗ್ಯಾರಂಟಿ ಕೊಡಂಗಿಲ್ಲ. ಆದ್ರ 10ಕ್ಕೆ 8 ಕ್ವಶನ್ ನಾವು ಆನ್ಸರ್ ಮಾಡಿದೇವ್ ಅಂದ್ರ ನಾವು ವಿನ್ ಆಗ್ತೀವಿ ಸಾಕು. ನಾವು 10ಕ್ಕೆ 10 ಗೆಲ್ತೀವಿ ಅಂತ ಹೋಗಂಗಿಲ್ಲ. 10ರಾಗ ಒಂದು 8 ಆನ್ಸರ್ ಮಾಡಲ್ಲ. ಸಂವಿಧಾನದಾಗ ಒಂದು 8, ಇತಿಹಾಸದಾಗ ಒಂದು 10, ಎಕನಾಮಿಕ್ಸ್ದಾಗ ಒಂದು 8, ಜಿಯೋಗ್ರಫಿಯಲ್ಲಿ ಒಂದು 10ರಿಂದ 15. ಈ ತರ ಎಲ್ಲಾ ಸಬ್ಜೆಕ್ಟ್ ದಲ್ಲಿ ನಾವು 100ಕ್ಕೆ 100 ಹೊಡಿದು ಬೇಡ. ನಾವು ಕನಿಷ್ಠ ಒಂದು 80 ಮಾರ್ಕ್ಸ್ ತಗೊಂಡೇವ್ ಅಂತಂದ್ರೆ FD ಆರಾಮ್ ಸೆಲೆಕ್ಟ್ ಆಗ್ತೀವಿ. 85 ಮೇಲೆ ತಗೊಂಡೇವ್ ಅಂದ್ರ PSI ಆರಾಮ್ ಸೆಲೆಕ್ಟ್ ಆಗ್ತೀವಿ. above 85 PSI, above 80 FD. ಕನಿಷ್ಠ FD ನಿಮ್ಮ ರಿಸಲ್ಟ್ ಎಷ್ಟು ಇರ್ಬೇಕಂದ್ರ 75ರಿಂದ 80 GK ಪೇಪರ್ ಇಷ್ಟು ಇರ್ಲೇಬೇಕು. 80-85 ತನ ನಿಮ್ದು ಟಾರ್ಗೆಟ್. ಸರ್ ನಮ್ದು ಎಷ್ಟೇ GK ವೀಕ್ ಆದ್ರೂ ಕೂಡ 75 ಇರ್ಬೇಕು ಕನಿಷ್ಠ. 75ರಿಂದ 80. ಇಲ್ಲಿ ವೀಕ್ ಆಗಿದೆ ಅಂದ್ರೆ ಕನ್ನಡದಲ್ಲಿ 90 ಮ್ಯಾಕ್ ತಗೋಬೇಕು. 85ರಿಂದ 90 ತಗೊಂಡ್ರಿ ಅಂದ್ರೆ ನೀವು ಲಿಸ್ಟ್ ನಲ್ಲಿ ಹೆಸರು ಕುಂತಿರ್ತದೆ. 75 ಮ್ಯಾಕ್ಸಿಮಮ್ 75ರಿಂದ 80 ಸಾಕಷ್ಟು. ಯಾಕಂದ್ರೆ ಕ್ವಶನ್ ಪೇಪರ್ ನಾವು ಅನ್ಕೊಂಡಂಗಿರಂಗಿಲ್ಲ. ಅದು ತನ್ನದೇ ಆದಂತಹ ಒಂದು ವಿಶಿಷ್ಟ ಪ್ರತಿಭೆಯನ್ನು ಹೊಂದಿರ್ತದೆ. ಅದು PSI 85 ಮೇಲೆ ಈಸಿಯಾಗಿ ಮಾಡಬಹುದು. PSI ಕ್ವಶನ್ ಬಹಳ ಸಿಂಪಲ್ ಇರ್ತದೆ. ಅತಿ ದೊಡ್ಡ ಗ್ರಹ ಯಾವುದು, ಚಿಕ್ಕ ಗ್ರಹ ಯಾವುದು, ಇದು ನೋಡ್ರಿ ನೀವು ಜೀವನದಾಗ, ಇಂಥವೆಲ್ಲ ಕ್ವಶನ್ ಇರ್ತವೆ. ಅದಕ್ಕೆ ಸಿಂಪಲ್ ಕ್ವಶನ್ಗಳು, ಅದಕ್ಕೆ ಸುಮ್ಮ ಆನ್ಸರ್ ಪಟ ಆನ್ಸರ್ ಮಾಡಿ ಬರುವಂತ ಶಕ್ತಿ ಇಲ್ಲಿ ಇರ್ತದೆ. ಎಸ್, ಓಕೆ. ಒಟ್ಟಾರೆಯಾಗಿ ಭಾರತ ಸಂವಿಧಾನದಲ್ಲಿ ನಾವು ನಿನ್ನೆ ಭಾಗಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಇವತ್ತು ಭಾರತ ಸಂವಿಧಾನದ ಪಾಠ 1 ಸ್ಟಾರ್ಟ್ ಮಾಡೋಣ. ಅಧ್ಯಾಯ 1 ಭಾಗ 1 ಅಲ್ಲಿ 1ನೇ ಪಾಠ ಯಾವುದು? ಭಾಗ 1 ಭಾರತ ಸಂವಿಧಾನದಲ್ಲಿ ಭಾಗ 1. ಭಾಗ 1 ಏನ್ ಹೇಳ್ತದೆ ಅಂತಂದ್ರೆ ಭಾರತದ ರಾಜ್ಯಗಳು ಮತ್ತು ಅದರ ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು. ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು. ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು ಏನಿದು? ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು ಭಾರತ ಸಂವಿಧಾನದ 1ನೇ ಭಾಗದಿಂದ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ. ಸಂವಿಧಾನದಲ್ಲಿ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ. ಭಾರತ ಸಂವಿಧಾನದಲ್ಲಿ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ ಈ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಭಾರತ ಸಂವಿಧಾನದ 1ನೇ ಭಾಗದ ವಿಶೇಷ ಏನು ಅಂತಂದ್ರ ಸಂವಿಧಾನದ 1ನೇ ಭಾಗ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು. ಇನ್ನು ಭಾರತ ಸಂವಿಧಾನದ 1ರಿಂದ 4 ಬಗ್ಗೆ ತಿಳಿಸುವುದು ಯಾವಂದ್ರೆ 1, 2, 3, 4 ಅನುಕ್ರಮವಾಗಿ ದೇಶದ ರಾಜ್ಯಗಳ ಬಗ್ಗೆ, ಅಖಂಡ ಭಾರತ ದೇಶದ ಬಗ್ಗೆ ಮಾಹಿತಿಯನ್ನು ನೀಡುವಂತ ವಿಧಿಗಳಾಗಿವೆ.
ಇನ್ನು ಭಾರತ ಸಂವಿಧಾನದ ಒಂದನೇ ವಿಧಿ ಏನಾಗ್ತದೆ ಅಂತಂದ್ರೆ, ಸ್ಟಾರ್ಟ್ ನೋಡಿ. ಭಾರತ ಸಂವಿಧಾನದ ಒಂದನೇ ವಿಧಿ, ಎಲ್ಲಾರು ಜೋರಾದ ಚಪ್ಪಾಳೆ ಮೂಲಕ ಭಾರತ ಸಂವಿಧಾನದ ಭಾಗಗಳನ್ನ, ವಿಧಿಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹೆಮ್ಮೆಯಿಂದ, ಖುಷಿಯಿಂದ, ಸಂತೋಷದಿಂದ. ಇದೇ ಸಂತೋಷ, ಇದೇ ಖುಷಿ ನಮ್ಮ ಸಂವಿಧಾನ ಮುಗಿಯುವವರೆಗಿರ್ಬೇಕು ನಾವು. ಭಾರತ ಸಂವಿಧಾನದ ಒಂದನೇ ಭಾಗ ಏನತ್ತ, ಒಂದನೇ ವಿಧಿ ಏನತ್ತಂದ್ರೆ, ಭಾರತ ಒಂದು ರಾಜ್ಯಗಳ ಒಕ್ಕೂಟ. ಇಂಡಿಯಾ ಎಂದರೆ ಭಾರತ. ಭಾರತ ಭಾರತ ಒಂದು ರಾಜ್ಯಗಳ ಒಕ್ಕೂಟ. ರಾಜ್ಯಗಳ ಒಕ್ಕೂಟ. ಇಂಡಿಯಾ ಎಂದರೆ ಭಾರತ. ನೋಡಿ, ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ನೆನ್ಪಿಡಿ, ಭಾರತವನ್ನು ಇಂಡಿಯಾ ಎಂದು ಕರೆದವರು ಯಾರು ಅಂತಂದ್ರ ಗ್ರೀಕರು. ಗ್ರೀಕರು ಭಾರತವನ್ನು ಇಂಡಿಯಾ ಅಂತ ಕರೆದ್ರೆ, ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಯಾರು ಅಂದ್ರ ಪರ್ಷಿಯನ್ನರು. ಪರ್ಷಿಯನ್ನರು ಹಿಂದೂಸ್ತಾನ್ ಅಂತ ಕರೆದ್ರೆ, ಗ್ರೀಕರು ಇಂಡಿಯಾ ಅಂತ ಕರೆದರು. ಭಾರತ ಒಂದು ರಾಜ್ಯಗಳ ಒಕ್ಕೂಟವಾಗಿದ್ದು, ಇಂಡಿಯಾ ಎಂದರೆ ಭಾರತ. ಇಂಡಿಯಾ, ದಟ್ ಇಸ್ ಭಾರತ. ಭಾರತದ ಸಂವಿಧಾನದ ಒಂದನೇ ವಿಧಿಯಲ್ಲಿ ಭಾರತ ಅಂದ್ರೆ ಏನು ಅಥವಾ ಇಂಡಿಯಾ ಅಂದ್ರೆ, ಆ ಎರಡೂ ಪದಗಳನ್ನು ತಿಳಿಸಿದ್ದಾರೆ ನೋಡಿ. ಇಂಡಿಯಾ ಎಂದರೆ ಭಾರತ. ಭಾರತ ಒಂದು ರಾಜ್ಯಗಳ ಒಕ್ಕೂಟ. ನೋಡಿ, ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ ಇಲ್ಲ. ಒಕ್ಕೂಟ ಮತ್ತು ಅದರ ಭೂ ಪ್ರದೇಶಗಳು, ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಆದ್ರೆ ಸಂವಿಧಾನದ ಒಂದನೇ ವಿಧಿಯಲ್ಲಿ ಏನು ಪರಿಭಾಷೆ ಸೇರಿಸಲಾಗಿದೆ ಅಂದ್ರೆ, ಭಾರತ ಒಂದು ರಾಜ್ಯಗಳ ಒಕ್ಕೂಟ, ಇಂಡಿಯಾ ಎಂದರೆ ಭಾರತ. ನಮ್ಮ ಭಾರತ ದೇಶವನ್ನ ಜಂಬೂ ದ್ವೀಪ ಅಂತ ಕರಿತಿದ್ರು. ಭಾರತವನ್ನ ಸನಾತನ ಸಂಸ್ಕೃತಿಯ ನಾಡು ಅಂತ ಕರಿತಿದ್ರು. ಹಿಂದೂಸ್ತಾನ್ ಅಂತ ಕರಿತಿದ್ರು, ಇಂಡಿಯಾ ಅಂತ ಕರಿತಿದ್ರು. ಭರತ ವರ್ಷ, ಭರತ ಖಂಡ, ಜಂಬೂ ದ್ವೀಪ, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಟ್ಟಂತ ಭಾರತ ದೇಶವನ್ನ ಭಾರತ ಸಂವಿಧಾನದಲ್ಲಿ ಯಾವ ಪದವನ್ನು ಸೇರಿಸಲಾಗಿದೆ ಅಂದ್ರೆ, ಇಂಡಿಯಾ ಎಂದರೆ ಭಾರತ ಅನ್ನುವಂತ ಪದವನ್ನ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸಲಾಗಿದೆ. ಇಂಡಿಯಾ ಎಂದರೆ ಭಾರತ. ನೋಡಿ, ಭಾರತ ಒಂದು ರಾಜ್ಯಗಳ ಒಕ್ಕೂಟವಾಗಿದ್ದು, ಇಂಡಿಯಾ ಎಂದರೆ ಭಾರತ. ಬಹಳಷ್ಟು ವಿಶಾಲವಾದ ಪದವನ್ನು ಹೊಂದಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ಹಲವು ಧರ್ಮಗಳಿಂದ ಕೂಡಿದಂತ ಭಾರತ, ಹಲವು ಜಾತಿ, ಹಲವು ಧರ್ಮ, ಹಲವು ಜನಾಂಗ, ಅವರದೇ ಆದ ಭಾಷೆ, ಉಡುಗೆ ತೊಡುಗೆ, ನೃತ್ಯ, ಏನೆಲ್ಲವೋ ಒಂದೊಂದು ಹಬ್ಬ ಹರಿದಿನಗಳು. ಆ ಕಡೆಯೊಬ್ರು ಡೋಳು ಬಾರಿಸೋತು ಹೊಂಟಿರ್ತಾರೆ, ಈ ಕಡೆಯೊಬ್ರು ಚಳ್ಳಾಂ ಬಾರಿಸೋತು ಹೊಂಟಿರ್ತಾರೆ, ಆ ಕಡೆಯೊಬ್ರು ಕಳಸ ಹೊತ್ತು ಹೊಂಟಿರ್ತಾರೆ. ಅಲ್ಲೊಂದು ಏನೇನೋ ಮಾಡ್ತಾ ಇರ್ತಾರೆ. ಒಟ್ಟು ಇಂಥ ಒಂದು ವಿಶಿಷ್ಟವಾಗಿರುವಂತ ನಾಡು, ವಿಶಿಷ್ಟವನ್ನ ಕಡೆ ಹಿಂದೆ ಚೋಟೆ ಹಸ್ತಾ ಇರ್ತದ. ಹಿಂಗ ದೇಶಾದ್ಯಂತ ತಮ್ಮದೇ ಆದಂತ ಸಂಸ್ಕೃತಿ, ಆಚಾರ, ವಿಚಾರ ಏನ್ ಬೇಕಾದ ಮಾಡಿರ್ಲಿ ಅಂತ ಹೇಳಿ ಅಖಂಡ ಭಾರತ ದೇಶದಲ್ಲಿ ಅವರದೇ ಆದ ಸಂಸ್ಕೃತಿ, ಜನಾಂಗ, ಜಾತಿ, ಅವ್ರದೇ ಆದಂತ ಆಚಾರ ವಿಚಾರ. ನನಗ್ ಹಕ್ಕಬೇಕು, ನಿನಗ್ ಹಕ್ಕಬೇಕು, ನಾನು ಭಾರತೀಯ, ನೀನು ಭಾರತೀಯ, ಹಕ್ಕುಗಳ ಮಧ್ಯದಲ್ಲಿ ಹೊಡೆದಾಡುವಂತ ಒಂದು ವಿಶಿಷ್ಟ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಂಥ ನಮ್ಮ ಭಾರತ ದೇಶದ ವಿಶೇಷ ಅಂದ್ರೆ, ಅದೇನೇ ಇರಲಿ, ಒಟ್ಟಾರೆಯಾಗಿ ಅಖಂಡ ಭಾರತ ಅಂದ್ರೆ ಅಖಂಡ ಭಾರತ. ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ, ಗುಜರಾತ್ ರಾಜ್ಯದ ಗೌಹರಮತಿಯಿಂದ ಅರುಣಾಚಲ ಪ್ರದೇಶದ ಕಿಬಿಡಿಯವರೆಗೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತ ಭಾರತ ದೇಶ. ಭಾರತ ಒಂದು ರಾಜ್ಯಗಳ ಒಕ್ಕೂಟ, ಇಂಡಿಯಾ ಎಂದರೆ ಭಾರತ. ಸಂವಿಧಾನದ ಒಂದನೇ ಭಾಗ. ಭಾರತ ಸಂವಿಧಾನದ ಎರಡನೇ ಭಾಗ ಏನಿರುತ್ತೆ? ಭಾರತ ಸಂವಿಧಾನದ ಎರಡನೇ ಭಾಗ ಏನಂತಂದ್ರೆ, ಹೊಸ ರಾಜ್ಯಗಳ ಸೇರ್ಪಡೆ, ವಿಲೀನ. ಹೊಸ ರಾಜ್ಯಗಳ ಸೇರ್ಪಡೆ, ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಭೂಪ್ರದೇಶಗಳ ಸೇರ್ಪಡೆ. ಭಾರತ ಸಂವಿಧಾನದಲ್ಲಿ ಎರಡನೇ ಭಾಗ, ಎರಡನೇ ವಿಧಿ ಏನ್ ಹೇಳ್ತದ ಅಂತಂದ್ರೆ, ಸಂವಿಧಾನದ ಎರಡನೇ ವಿಧಿ ಹೊಸ ರಾಜ್ಯಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡುವುದಾಗಿದೆ. ಭೂಪ್ರದೇಶಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡೋದಾಗಿದೆ. ಅಂದ್ರೆ
ಇವತ್ತು ಬೇರೆ ಬೇರೆ ಪ್ರದೇಶಗಳು, ಉದಾಹರಣೆ ಇವತ್ತ ಆ ಬಾಂಗ್ಲಾದೇಶದಿಂದ ಎಷ್ಟೋ ಪ್ರದೇಶಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಿದೆ. ಸಿಕ್ಕಿಂ ರಾಜ್ಯ ಒಳಗ್ ಬರ್ತೀನಿ ಅಂತ ಬಾರ್ನೆನ ಕೂಡಿ ಅಂತ ಒಳಗ್ ತಗೊಂಡ್ರು. ಪಾಂಡಿಚೇರಿಯನ್ನು ಒಳಗ್ ತಗೊಂಡ್ರು. ಗೋವಾ 1947ರಲ್ಲಿ ಭಾರತ ದೇಶ ಸ್ವತಂತ್ರ ಆದಾಗ ಗೋವಾ ಸ್ವತಂತ್ರ ಆಗಿರಲಿಲ್ಲ. ಗೋವಾದಲ್ಲಿ ಸ್ವತಂತ್ರ ಹೋರಾಟವನ್ನು ಮಾಡಿದವರು ಟಿ.ವಿ. ಕುಂಯ್ಯ. ಟಿ.ವಿ. ಕುಂಯ್ಯ ತಮ್ಮ ಜೀವನವನ್ನ ಪಣವಿಟ್ಟು ಹೋರಾಟವನ್ನು ಮಾಡಿದರು. ಪೋರ್ಚುಗಲರ ವಿರುದ್ಧ ಹೋರಾಟವನ್ನು ಮಾಡಿದಂತ ಗೋವಾದ ಹೆಮ್ಮೆಯ ವ್ಯಕ್ತಿ ಯಾರಂದ್ರೆ ಟಿ.ವಿ. ಕುಂಯ್ಯ. ಆ ಟಿ.ವಿ. ಕುಂಯ್ಯನ ಹೋರಾಟದ ಪರಿಣಾಮವಾಗಿ 1961 ಡಿಸೆಂಬರ್ 19ರಂದು ಗೋವಾ ರಾಜ್ಯ ವಿಮೋಚನೆ ಆಗಲಿಲ್ಲವೇ? ಆ ಗೋವಾದಲ್ಲಿ ಆಪರೇಷನ್ ವಿಜಯವನ್ನ ಮಾಡಲಿಲ್ಲವೇ? ಅದಕ್ಕೆ ಟಿ.ವಿ. ಕುಂಯ್ಯ ಅವರನ್ನ ಗೋವಾ ವಿಮೋಚನೆ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಗೋವಾ, ಟಿ.ವಿ. ಕುಂಯ್ಯ. ಅದಕ್ಕೆ ಮರ್ಮ ಗೋವಾ ಬಂದರವನ್ನ ಟಿ.ವಿ. ಕುಂಯ್ಯ ಬಂದರ ಎಂದು ನಾಮಕರಣ ಮಾಡಬೇಕು ಅಂತ ಆ ಭಾಗದ ಜನರ ಬಹುದಿನದ ಆಶೆ, ಆ ಮನದಾಳದ ಅವರು ಒಲಮೆ ಆ ಭಾಗದಲ್ಲಿ. ಅದಕ್ಕೆ ಭಾರತ ಸಂವಿಧಾನದಲ್ಲಿ ಹೊಸ ಹೊಸ ರಾಜ್ಯಗಳನ್ನ ಸೇರ್ಪಡೆ ಮಾಡೋದು, ಭೂ ಪ್ರದೇಶಗಳನ್ನು ಸೇರ್ಪಡೆ ಮಾಡುವುದು, ಇದು ಭಾರತ ಸಂವಿಧಾನದ ಯಾವ ಭಾಗ ಹೇಳುತ್ತಂದ್ರೆ ಪ್ರಥಮ ಭಾಗದಲ್ಲಿ ಯಾವ ವಿಧಿ ಹೇಳುತ್ತಂದ್ರೆ 2ನೇ ವಿಧಿ. ಉದಾಹರಣೆ 1961 ಡಿಸೆಂಬರ್ 19ರಂದು ನೆನ್ಪಿಡಿ, ಗೋವಾ ರಾಜ್ಯ ಸ್ವತಂತ್ರ ಆಗಿದ್ದು, ಗೋವಾ ರಾಜ್ಯ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗಿದ್ದು, ಅಲ್ಲಿವರೆಗೆ ಗೋವಾ ಸ್ವತಂತ್ರ ರಾಜ್ಯವಾಗಿ ಉಳಿದಿತ್ತು. ಗೋವಾದಲ್ಲಿ ಇನ್ನೂ ಕೂಡ ಪೋರ್ಚುಗಲ್ದವರು ಆಳ್ವಿಕೆ ಮಾಡ್ತಿದ್ರು. 1961 ಡಿಸೆಂಬರ್, ನಾವು ತಲೆನೇ ಕೆಡಿಸ್ಕೊಂಡಿಲ್ಲ ಗೋವಾದ ಬಗ್ಗೆ, ಬಂದ್ರೆ ಬರ್ತದ ಬಿಡು, ಆಮೇಲೆ ಸ್ವತಂತ್ರ ದೇಶ ಸ್ವತಂತ್ರ ಆದ ಸಾಕು. ಅಲ್ಲ, ಸಣ್ಣ ಪುಟ್ಟ ರಾಜ್ಯಗಳು, ಪ್ರಾಂತ್ಯಗಳು. 1961 ಡಿಸೆಂಬರ್ 19 ಗೋವಾ ರಾಜ್ಯ ಏನಾಯ್ತಂದ್ರೆ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆಯ್ತು. ಗೋವಾ ಪ್ರಶ್ನೆ ಮಾಡ್ತದ, ಅಣಗ ನನಗೂ ರಾಜ್ಯದ ಸ್ಥಾನಮಾನ ಕೊಡುವಂತ ಕೊಡಿ, ಈಗ ಬಂದಿ ತಡಿ ಅಂತೇಳಿ ಗೋವಾಕ್ಕೆ ಬದಲಿಸಿದ ಪರಿಣಾಮವಾಗಿ ಗೋವಾ ಐತ್ರಿ ಸುಮ್ ಕುಂತು 1987ರವರೆಗೆ. ಇದು PSI ಕ್ವಶನ್, ನೆನ್ಪಿಡಿ. ಗೋವಾ ರಾಜ್ಯ ಭಾರತ ದೇಶದಲ್ಲಿ ರಾಜ್ಯ ಆಗಿ ಸ್ವೀಕಾರ ಮಾಡಿದ್ದ ಯಾವಾಗ ಅಂದ್ರೆ ಅದು 1987. ಮತ್ತು 1987ರವರೆಗೆ ಏನ್ ಮಾಡ್ತಿತ್ತು? ಇಂಪ್ರೂವ್ಮೆಂಟ್ ಆಗ್ತಿತ್ತು. 1987ರವರೆಗೆ ಅದು ಏನ್ ಮಾಡ್ತಿತ್ತು ಅಂತಂದ್ರ ಕೇಂದ್ರಾಡಳಿತ ಪ್ರದೇಶವಾಗಿ ಸೇವೆಯನ್ನು ಮಾಡ್ತಿತ್ತು. ಅಲ್ಲ, ಕೇಂದ್ರಾಡಳಿತ ಪ್ರದೇಶವಾಗಿ ಸೇವೆ ಮಾಡ್ತಿತ್ತು. ಯಾವಾಗ 1987ರಲ್ಲಿ ಈ PSI ಡೇಟ್ ಹೇಳಂತ, PSI ಎಕ್ಸಾಮ್ ನಾ ಬರ್ದಿನಿ ನಾನು. ಇವನ್ ಅದು ಒಳಗು ನಾ ಎಕ್ಸಾಮ್ ಯಾವ ಬರ್ದಿನಲ್ಲ ಅವ್ರಿಗೆ ಅವೆಲ್ಲ ಡೇಟ್ಗಳ ಸಹಿತವಾಗಿ ಹೇಳ್ತೀನಿ ನಾನು. ಇವ್ರು ಓದ್ತಾ ಅನ್ಸುತ್ತೆ ಅಲ್ಲ ಇವು. ನೋಡಿ, ಭಾರತ ಸಂವಿಧಾನದಲ್ಲಿ 1961 ಡಿಸೆಂಬರ್ 19ರಂದು ಗೋವಾ ಅಸಹ್ಯ ಮಾಡಿದ್ರು. ಒಟ್ಟು ಮುಂಜಾನೆ ಡಿಸೆಂಬರ್ 9ರಂದು ಗೋವಾ ರಾಜ್ಯ ಈ ಆಪರೇಷನ್ ವಿಜಯ್ ಅನ್ನುವಂತ ಸಂಕೇತದ ಪರಿಣಾಮವಾಗಿ ಗೋವಾದ ಪಿತಾಮಹನಾಗಿರುವಂತ ಟಿ.ವಿ. ಕುಂಯ್ಯ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡುವುದರ ಮೂಲಕ ಗೋವಾ ಸ್ವತಂತ್ರ ಆಯ್ತಲ್ಲ. ಆ ಗೋವಾ ಸ್ವತಂತ್ರ ಆಗಿ ಭಾರತದ ಭೂಪಡೆ ಸೇರ್ಪಡೆಗೊಂಡಿದ್ದು ಯಾವ ವಿಧಿಯ ಪ್ರಕಾರ ಅಂತಂದ್ರ ಅದು ಸಂವಿಧಾನದ 2ನೇ ವಿಧಿಯ ಪ್ರಕಾರ. ಇನ್ನು 1954ರಲ್ಲಿ 1954ರಲ್ಲಿ ಯಾವ ಪ್ರದೇಶ ಸ್ವತಂತ್ರ ಆಯ್ತು ಅಂದ್ರ ಆ ಫ್ರೆಂಚರಿಂದ ಪಾಂಡಿಚೇರಿ ಅಂತ ಏನ್ ಕರಿತೀವಲ್ಲ, ಪಾಂಡಿಚೇರಿ ಇವತ್ತಿಗೂ ಪಾಂಡಿಚೇರಿ ಏನಪ್ಪಾ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಆಗಿ ಉಳಿದು, ಇವತ್ತಿಗೂ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿದಿದೆ. 1954ರಲ್ಲಿ ಪಾಂಡಿಚೇರಿ ಸ್ವತಂತ್ರ ಭೂಪ್ರದೇಶ ಆದ ಮೇಲೆ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆಗ್ತದೆ. ಅದು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಅಂದ್ರ 2ನೇ ವಿಧಿಯ ಪ್ರಕಾರ. ಗೋವಾ ರಾಜ್ಯ ಸೇರ್ಪಡೆಯಾಗಿದ್ದು, ಪಾಂಡಿಚೇರಿ ಸೇರ್ಪಡೆಯಾಗಿದ್ದು ಅಷ್ಟೇ ಅಲ್ಲ, ಸಿಕ್ಕಿಂ ರಾಜ್ಯ ಸ್ವತಂತ್ರ ಸಂಸ್ಥಾನವಾಗಿರುವಂತ ಸಿಕ್ಕಿಂ ರಾಜ್ಯ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗಿದ್ದೆ. ಅವಾಗ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗಿದ್ದು. ಎಕ್ಸಲೆಂಟ್.
1974 1974ರಲ್ಲಿ ಸಿಕ್ಕಿಂ ರಾಜ್ಯ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಯಿತು. 1974ರಲ್ಲಿ ಸಿಕ್ಕಿಂ ರಾಜ್ಯ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಯಿತು. ಆದರೆ 1975ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಂಡಿದ್ದು. ನಾವ್ ಹೇಳೋದು ಕೇಳ್ಬೇಕು ಸುಮ್ಮನೆ, ಹಂಗಾಟ ಮಾಡಬಾರ್ದು. ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ? ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ? ಎಕ್ಸಲೆಂಟ್. ಭಾರತ ಸಂವಿಧಾನದ 36ನೇ ತಿದ್ದುಪಡಿಯ ಮೂಲಕ ಸಿಕ್ಕಿಂ ರಾಜ್ಯ ಭಾರತದ ಒಕ್ಕೂಟವನ್ನ ಸೇರ್ಪಡೆಯಾಯಿತು. ರಾಜ್ಯ ಆಗಿ ನಮ್ಮ ಭಾರತ ದೇಶದಲ್ಲಿ ರಾಜ್ಯ ಆಗಿ ಸೇರ್ಪಡೆಯಾಗಿದ್ದು ಯಾವಾಗ ಅಂತಂದ್ರೆ ಸಂವಿಧಾನದ 36ನೇ ತಿದ್ದುಪಡಿ 1975. ಮತ್ತೆ ಅಲ್ಲಿ ತನ ಒಂದು ವರ್ಷ ಏನ್ ಮಾಡ್ತಿತ್ತು, ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಕೇಂದ್ರದ ಅಧೀನಕ್ಕೆ, ಕೇಂದ್ರದ ಅಧಿಕಾರಕ್ಕೆ ಒಳಪಟ್ಟು ಏನೇನು ಕೆಲಸ ಮಾಡ್ತಾವಲ್ಲ ಅವೆಲ್ಲವೂ ಕೂಡ ಕೇಂದ್ರಾಡಳಿತ ಪ್ರದೇಶಗಳಂತ ಹೇಳಿ ನಾವು ಘೋಷಣೆಯನ್ನು ಮಾಡ್ತೀವಿ. ಹೌದಾ? ಭಾರತ ಸಂವಿಧಾನದಲ್ಲಿ ಸಂವಿಧಾನದ 2ನೇ ಭಾಗ ಏನ್ ಹೇಳ್ತದೆ, 2ನೇ ವಿಧಿ ಏನ್ ಹೇಳ್ತಂದ್ರೆ ಹೊಸ ರಾಜ್ಯಗಳ ಸೇರ್ಪಡೆ, ಭೂ ಪ್ರದೇಶಗಳ ಸೇರ್ಪಡೆ. ಹಾಗಾದ್ರೆ ಹೊಸ ಹೊಸ ರಾಜ್ಯಗಳು, ಹೊಸ ಹೊಸ ಭೂ ಪ್ರದೇಶಗಳು ಸೇರ್ಪಡೆಗೊಂಡಾಗ ಅವರಿಗೆ ಪೌರತ್ವವನ್ನು ಕೊಡಬೇಕು ಅಂತ ಹೇಳಿ ತಿಳಿಸುವ ಕಾಯ್ದೆ ಯಾವುದು? ಎಕ್ಸಲೆಂಟ್, ಎಕ್ಸಲೆಂಟ್, ವೆರಿ ಗುಡ್. ಭಾರತ ಸಂವಿಧಾನದ 1955ರ ಕಾಯ್ದೆ. ಯಾಕಂದ್ರೆ ಭಾರತ ಸಂವಿಧಾನದ 1955ರ ಕಾಯ್ದೆ ಏನು ಮಾಡ್ತಂದ್ರೆ 5 ವಿಧದಲ್ಲಿ ಪೌರತ್ವವನ್ನ ಅವಕ್ಕನಬಹುದು, ಇನ್ನು 3 ವಿಧದಲ್ಲಿ ಪೌರತ್ವವನ್ನ ಕಳೆದುಕೊಳ್ಳಬಹುದು. ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ ಜೀವನ ಪ್ರಾಸ ರಕತ ಅಂತ ಹೇಳಿದ್ನೋ ಇಲ್ಲೋ? ಜೀವನ ಪ್ರಾಸ ರಕತ. ಜೀವನ ಪ್ರಾಸ ಅಂದ್ರೆ ಏನು? ಜನನದ ಮೂಲಕ, ವಂಶವಾಳಿಯ ಮೂಲಕ ಅಥವಾ ರಕ್ತ ಸಂಬಂಧದ ಮೂಲಕ, ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ, ಪ್ರಾಂತ್ಯಗಳ ಸೇರ್ಪಡೆಯ ಮೂಲಕ, ಸಹಜೀಕೃತ ವಿಧಾನದ ಮೂಲಕ, ರದ್ದುಪಡಿಸುವುದರ ಮೂಲಕ, ತ್ಯಜಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ. ಅಲ್ಲ, ಅದಕ್ಕೆ ಭಾರತ ಸಂವಿಧಾನದಲ್ಲಿ ಭೂ ಪ್ರದೇಶಗಳು ಸೇರ್ಪಡೆಗೊಂಡಂತ ಸಮಯದಲ್ಲಿ ಆ ಒಂದು ಜನರಿಗೆ ಏನಪ್ಪಾ ಅಂದ್ರೆ ಈ ಪೌರತ್ವವನ್ನು ಕೊಡಬೇಕು ಅಂತ ತಿಳಿಸುವುದು 1955ರ ಕಾಯ್ದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದರ ಬಗ್ಗೆ ಹೇಳಿರ್ತೇನೆ. ಇಲ್ಲಿ ನಾನು ಸಂವಿಧಾನದ 2ನೇ ವಿಧಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಭೂ ಪ್ರದೇಶಗಳ ಸೇರ್ಪಡೆಯನ್ನು ಕುರಿತು 1961ರಲ್ಲಿ ಗೋವಾ ರಾಜ್ಯ ಆಗಿರಬಹುದು, 1954ರಲ್ಲಿ ಪಾಂಡಿಚೇರಿ ಆಗಿರಬಹುದು, 74ರಲ್ಲಿ ಸಿಕ್ಕಿಂ ಆಗಿರಬಹುದು. ಇವೇನು ಸೇರ್ಪಡೆಗೊಂಡವಲ್ಲ, ಸೇರ್ಪಡೆಗೊಳ್ಳುವುದರ ಬಗ್ಗೆ ಹೇಳೋದು 2ನೇ ವಿಧಿ. ಇನ್ನು ಭಾರತ ಸಂವಿಧಾನದ 3ನೇ ವಿಧಿ ಏನ್ ಹೇಳ್ತದ? ಭಾರತ ಸಂವಿಧಾನದ 3ನೇ ವಿಧಿ ಏನ್ ಹೇಳ್ತದ ಅಂತಂದ್ರೆ ಹೊಸ ರಾಜ್ಯಗಳ ರಚನೆ ಬಗ್ಗೆ ಹೇಳ್ತದ. ಹೊಸ ರಾಜ್ಯಗಳ ರಚನೆ, ಹೊಸ ರಾಜ್ಯಗಳ ರಚನೆ ಬಗ್ಗೆ ಹೇಳ್ತದ. ರಾಜ್ಯಗಳ ಗಡಿ ಬದಲಾವಣೆ ಬಗ್ಗೆ ಹೇಳ್ತದ. ರಾಜ್ಯಗಳ ಗಡಿ ಬದಲಾವಣೆ, ಹೊಸ ರಾಜ್ಯಗಳ ರಚನೆ, ರಾಜ್ಯಗಳ ಗಡಿ ಬದಲಾವಣೆ ಮತ್ತೆ ವಿಸ್ತೀರ್ಣ ಬದಲಾವಣೆ, ಹೆಸರು ಬದಲಾವಣೆ, ನೋಡಿ ರಾಜ್ಯಗಳ ಹೊಸ ರಾಜ್ಯಗಳನ್ನು ರಚನೆ ಮಾಡೋದಾಗಿರಬಹುದು, ರಾಜ್ಯಗಳ ಗಡಿ ಬದಲಾವಣೆ ಬಗ್ಗೆ ಆಗಿರಬಹುದು, ವಿಸ್ತೀರ್ಣ ಬದಲಾವಣೆ ಆಗಿರಬಹುದು, ಹೆಸರು ಬದಲಾವಣೆ ಆಗಿರಬಹುದು. ಇವೆಲ್ಲ ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಹೇಳಲಾಗಿದೆ ಅಂದ್ರೆ ಸಂವಿಧಾನದ 3ನೇ ವಿಧಿಯಲ್ಲಿ ಈ ಮಾಹಿತಿಯನ್ನು ಹೇಳಲಾಗಿದೆ. ಹೊಸ ರಾಜ್ಯಗಳ ರಚನೆ ಆಗಿರಬಹುದು, ರಾಜ್ಯಗಳ ಗಡಿ ಬದಲಾವಣೆ ಆಗಿರಬಹುದು, ವಿಸ್ತೀರ್ಣ ಬದಲಾವಣೆ ಆಗಿರಬಹುದು, ಹೆಸರು ಬದಲಾವಣೆ ಆಗಿರಬಹುದು. ಇವತ್ತೇನೋ ಆಂಧ್ರದಿಂದ ತೆಲಂಗಾಣ ರಚನೆ ಆಯ್ತು. ಅಲಹಾಬಾದವನ್ನ ಪ್ರಯಾಗ ರಾಜ್ಯ ಅಂತ ಕರೆದ್ರು.
ಕಲ್ಕತ್ತಾವನ್ನ ಕೋಲ್ಕತ್ತಾ, ಒರಿಸ್ಸಾ ರಾಜ್ಯವನ್ನ ಒಡಿಸ್ಸಾ ಅಂತ ಕರೆದ್ರು, ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದ್ರು. ಅವೆಲ್ಲವೂ ಕೂಡ ಬದಲಾವಣೆ ಆಗಿದ್ದು ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಅಂತಂದ್ರೆ ಭಾರತ ಸಂವಿಧಾನದ 3ನೇ ವಿಧಿಯ ಪ್ರಕಾರ. ಹೊಸ ಹೊಸ ರಾಜ್ಯಗಳ ಸೃಷ್ಟಿ ಆಗ್ತಾ ಬಂತು. ಉತ್ತರ ಪ್ರಾಂತ್ಯವನ್ನ ಉತ್ತರ ಪ್ರದೇಶ ಅಂತ ಕರೆದ್ರು, ಮದ್ರಾಸ್ ರಾಜ್ಯವನ್ನ ತಮಿಳುನಾಡು ಅಂತ ಕರೆದ್ರು, ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಕರೆದ್ರು, ಮದ್ರಾಸ್ ರಾಜಧಾನಿಯನ್ನ ಚೆನ್ನೈ ಅಂತ ಕರೆದ್ರು, ಕಲ್ಕತ್ತಾವನ್ನ ಕೋಲ್ಕತ್ತಾ ಅಂತ ಕರೆದ್ರು, ಒರಿಸ್ಸಾ ರಾಜ್ಯವನ್ನ ಒಡಿಸ್ಸಾ ಅಂತ ಕರೆದ್ರು. ಅವೆಲ್ಲ ಎಲ್ಲಿಂದ? ಸಂವಿಧಾನದ 3ನೇ ವಿಧಿಯಿಂದ ಅಲ್ಲ. ಭಾರತ ಸಂವಿಧಾನದ 3ನೇ ವಿಧಿ ಏನಂತಂದ್ರೆ ಹೊಸ ರಾಜ್ಯಗಳ ರಚನೆಯ ಬಗ್ಗೆ, ರಾಜ್ಯಗಳ ಗಡಿ ಬದಲಾವಣೆಯ ಬಗ್ಗೆ, ವಿಸ್ತೀರ್ಣ ಬದಲಾವಣೆಯ ಬಗ್ಗೆ, ಹೆಸರು ಬದಲಾವಣೆಯ ಬಗ್ಗೆ ಭಾರತ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂದ್ರೆ ಸಂವಿಧಾನದ 3ನೇ ವಿಧಿಯಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೊಸ ರಾಜ್ಯಗಳ ರಚನೆ ಆಗಿರಬಹುದು, ರಾಜ್ಯಗಳ ಗಡಿ ಬದಲಾವಣೆಯ ಬಗ್ಗೆ, ವಿಸ್ತೀರ್ಣ ಬದಲಾವಣೆಯ ಬಗ್ಗೆ. ಉದಾಹರಣೆ, ನಮ್ಮ ಭಾರತ ದೇಶದಲ್ಲಿ 2014 ನಿಮ್ಗೆಲ್ಲ ಗೊತ್ತದ, 2014 ಜೂನ್ 2ರಂದು ಈ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಅನ್ನುವಂತ ಒಂದು ಹೊಸ ರಾಜ್ಯ ಸೃಷ್ಟಿಯಾಯಿತು. ಆಂಧ್ರ ಪ್ರದೇಶದಿಂದ ತೆಲಂಗಾಣ ಸೃಷ್ಟಿಯಾಗಬೇಕಾದ್ರೆ ಸಂವಿಧಾನದ ಯಾವ ವಿಧಿ ವರ್ಕೌಟ್ ಆಯ್ತು ಅಂದ್ರೆ ಸಂವಿಧಾನದ 3ನೇ ವಿಧಿ ಅಲ್ಲ. ಅತ್ಯಂತ ಸರಳ ಬಹುಮತದ ಮೂಲಕ ಇವತ್ತು ಸಂವಿಧಾನದ ತಿದ್ದುಪಡಿ ಅಂತ ಏನು ಕರಿತೀವಲ್ಲ, ತಿದ್ದುಪಡಿಯನ್ನು 3 ವಿಧಾನದಲ್ಲಿ ಸರಳ, ವಿಶೇಷ ಬಹುಮತ ಜೊತೆಗೆ ಅರ್ಧಸ್ತು ರಾಜ್ಯಗಳ ಒಪ್ಪಿಗೆ ಅಂತ ಕರಿತೀವಲ್ಲ, 1ನೇ ಭಾಗದ ಪ್ರಕಾರ ಅಥವಾ ಸಂವಿಧಾನದಲ್ಲಿ 3ನೇ ಭಾಗದ ಪ್ರಕಾರ 3ನೇ ವಿಧಿಯ ಪ್ರಕಾರ 2014 ಜೂನ್ 2ರಂದು ಆಂಧ್ರ ಪ್ರದೇಶ ಇವತ್ತು ತೆಲಂಗಾಣ ಆಗಿ ಇಬ್ಬಾಗ ಐತಲ್ಲ, ಸಂವಿಧಾನದ ಯಾವ ವಿಧಿ ಅಂತಂದ್ರೆ ಭಾರತ ಸಂವಿಧಾನದ 3ನೇ ವಿಧಿಯ ಪ್ರಕಾರ. ಇವೆಲ್ಲ ನೋಡ್ರಿ, 2011ರಲ್ಲಿ ಒರಿಸ್ಸಾ ಅಂತ ಕರಿತಿದ್ರು. ಆ ಒರಿಸ್ಸಾ ರಾಜ್ಯವನ್ನು ಏನು ಮಾಡಿದ್ರು ಅಂದ್ರೆ ಒಡಿಸ್ಸಾ ಅಂತ ಕರೆದ್ರು. ಇವತ್ತು ಬೆಂಗಳೂರಿನ ಮೂಲ ಹೆಸರು ಬೆಂದಕಾಳು. ಆ ಬೆಂದಕಾಳೂರು ಅನ್ನುವಂತ ಊರನ್ನ ಬೆಂಗಳೂರು ಅಂತ ಹೇಳಿ ಹೊಸ ಹೆಸರನ್ನು ಕೊಳ್ಳಿಲ್ಲವೇ? ಬಿಜಾಪುರ ಅನ್ನುವಂತ ಊರನ್ನ ವಿಜಯಪುರ ಅಂತ ಹೇಳಿ ಹೆಸರು ಕೊಳ್ಳಿಲ್ಲವೇ ಅಲ್ಲ? ಮಹಿಷಪುರ ಅನ್ನುವಂತ ಊರನ್ನ ಮೈಸೂರು ಅಂತ ಹೆಸರು ಕೊಳ್ಳಿಲ್ಲವೇ? ಹಂಗ ಭಾರತ ಸಂವಿಧಾನದಲ್ಲಿ 2011ರಲ್ಲಿ ಒರಿಸ್ಸಾ ರಾಜ್ಯವನ್ನ ಒಡಿಸ್ಸಾ ಎಂದು, 2001ರಲ್ಲಿ ಕಲ್ಕತ್ತಾವನ್ನ ಕೋಲ್ಕತ್ತಾ ಎಂದು, ಮದ್ರಾಸನ್ನ 1996ರಲ್ಲಿ ಮದ್ರಾಸನ್ನ ಚೆನ್ನೈ ಎಂದು, ಹೀಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ತೆಗೆದುಕೊಳ್ಳೋಣ. 1973 ನವೆಂಬರ್ 1 ಮೈಸೂರನ್ನ ಏನಂತ ನಾಮಕರಣ ಮಾಡಿದರು? ಮೈಸೂರನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದರೋ ಇಲ್ಲೋ? ಡಿ ದೇವರಾಜ ಅರಸರ ಕಾಲದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಆ ಮೈಸೂರನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿರ್ತಕ್ಕಂಥ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದ 3ನೇ ವಿಧಿ ಏನಂತಂದ್ರೆ ಹೊಸ ರಾಜ್ಯಗಳ ರಚನೆ ಆಗಿರಬಹುದು, ರಾಜ್ಯಗಳ ಗಡಿ ಬದಲಾವಣೆ ಆಗಿರಬಹುದು, ರಾಜ್ಯಗಳ ವಿಸ್ತೀರ್ಣ ಬದಲಾವಣೆ ಆಗಿರಬಹುದು, ರಾಜ್ಯಗಳ ಹೆಸರು ಬದಲಾವಣೆ ಆಗಿರಬಹುದು. ಈ 4 ವಿಚಾರಗಳು ಭಾರತ ಸಂವಿಧಾನದ 3ನೇ ವಿಧಿಯಲ್ಲಿ, ಎಷ್ಟನೇ ವಿಧಿ ಅಂದ್ರ 3ನೇ ವಿಧಿಯಲ್ಲಿ ಈ ಒಂದು ಅಂಶವನ್ನು ಹೇಳಲಾಗಿದೆ. ಹೊಸ ರಾಜ್ಯಗಳ ರಚನೆ, ರಾಜ್ಯಗಳ ಗಡಿ ಬದಲಾವಣೆ, ವಿಸ್ತೀರ್ಣ ಬದಲಾವಣೆ, ಹೆಸರು ಬದಲಾವಣೆ. ಅಂದ್ರೆ ಕೆಲವೊಂದು ದೇಶೀಯ ಸಂಸ್ಥಾನಗಳಾಗಿರ್ಬೋದು, ಕೆಲವು ರಾಜ್ಯಗಳಾಗಿರ್ಬೋದು, ಅವುಗಳ ಏನು ಹೆಸರುಗಳನ್ನ ಬದಲಾವಣೆ ಮಾಡ್ತಾ ಬಂದೆವು. ಇನ್ನು ಭಾರತ ಸಂವಿಧಾನದ 4ನೇ ಭಾಗ ಏನ್ ಹೇಳ್ತದೆ, 4ನೇ ವಿಧಿ, ಭಾರತ ಸಂವಿಧಾನದ 4ನೇ ವಿಧಿ ಏನಾಗ್ತಂತಂದ್ರೆ ಸಂವಿಧಾನದ 2ನೇ ವಿಧಿ ಮತ್ತು 3ನೇ ವಿಧಿಯ ಮೇಲೆ, 2ನೇ ವಿಧಿ ಮತ್ತು 3ನೇ ವಿಧಿಯ ಮೇಲೆ ಮತ್ತು 3ನೇ ವಿಧಿಯ ಮೇಲೆ ಭಾರತ ಸಂವಿಧಾನದ 2ನೇ ವಿಧಿ ಮತ್ತು 3ನೇ ವಿಧಿಯ ಮೇಲೆ ಹೊಸ ಹೊಸ ಕಾಯ್ದೆ ಕಾನೂನುಗಳನ್ನು ಮಾಡುವಂತ ಪ್ರಯತ್ನ, ತಿಳಿಸುವ ವಿಧಿ ಯಾವುದು ಅಂತಂದ್ರೆ ಭಾರತ ಸಂವಿಧಾನದಲ್ಲಿ 4ನೇ ವಿಧಿ. ಸಂವಿಧಾನದ 4ನೇ ವಿಧಿ
2 ಮತ್ತು 3ನೇ ವಿಧಿಗಳ ಮೇಲೆ ಹೊಸ ಹೊಸ ಕಾಯ್ದೆಗಳನ್ನು ಮಾಡುವಂತ ಪ್ರಯತ್ನ ಕುರಿತು ಅಧ್ಯಯನ ಮಾಡಿದೆ. ಇವತ್ತು ಭಾರತ ಸಂವಿಧಾನದ ಪಾಠ 1 ಸ್ಟಾರ್ಟ್ ಮಾಡೋಣ. ಅಧ್ಯಾಯ 1 ಭಾಗ 1. ಮೋಸ್ಟ್ಲಿ ನಾನು ನಿಮ್ಗೆ ವರ್ಕ್ ಕೊಟ್ಟಿದ್ದೆ. ಏನು ಅಂದ್ರೆ ನಾಳೆ ಮಾರ್ನಿಂಗ್ ನಿಮ್ಗೆ ಏನಪ್ಪಾ ಅಂತಂದ್ರ ನಾನು ಕ್ವಶನ್ ಕೇಳ್ತೀನಿ, ತಾವೆಲ್ಲ ಆನ್ಸರ್ ಮಾಡ್ಬೇಕು ಅಂತ ಹೇಳಿ ತಾವೆಲ್ಲ ರೆಡಿ ಆಗಿದ್ದೀರಿ. ಆ ಉದ್ದೇಶಕ್ಕಾಗಿ ಅದನ್ನ ಕೇಳಂಗಿಲ್ಲ ನಾನು, ಯಾಕಂದ್ರೆ ನೀವು ಎಲ್ಲ ಪರ್ಫೆಕ್ಟ್ ಆಗಿರೋ ಅಂತ ನಂಬಿಕೆ ಇದೆ ನನಗೆ. ಹೌದಾ ಅಲ್ಲ? ಭಾಗ 1 ಏನ್ ಹೇಳ್ತದೆ? ಸಂವಿಧಾನದ ಭಾಗ 1 ಭಾರತದ ರಾಜ್ಯ ಮತ್ತು ಅದರ ಕೇಂದ್ರಾಡಳಿತ ಪ್ರದೇಶಗಳು. ಸಂವಿಧಾನದ ಭಾಗ 2 ಪೌರತ್ವದ ಬಗ್ಗೆ ಹೇಳುತ್ತದೆ. ಭಾರತ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳು. 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4A ಮೂಲಭೂತ ಕರ್ತವ್ಯಗಳು. ಸಂವಿಧಾನದ 5ನೇ ಭಾಗ ಕೇಂದ್ರ ಸರ್ಕಾರ. 6ನೇ ಭಾಗ ಸಂವಿಧಾನದ 6ನೇ ಭಾಗ ರಾಜ್ಯ ಸರ್ಕಾರ. ಸಂವಿಧಾನದ 7ನೇ ಭಾಗ ದೇಶೀಯ ಸಂಸ್ಥಾನಗಳನ್ನ ರದ್ದು ಮಾಡಲಾಗಿದೆ. 7ನೇ ಭಾಗ ಎಷ್ಟನೇ ತಿದ್ದುಪಡಿಯ ಮೂಲಕ? 7ನೇ ತಿದ್ದುಪಡಿಯ ಮೂಲಕ. 7 ಸಂವಿಧಾನದ 7ನೇ ಭಾಗವನ್ನು ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಗಿದೆ. ಸಂವಿಧಾನದ 238ನೇ ವಿಧಿ ಅಲ್ಲ, ಸಂವಿಧಾನದ 200. ಹಾಗಾದ್ರೆ 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶಗಳು. 8ನೇ ಭಾಗ ಏನಿರ್ತದೆ? ಕೇಂದ್ರಾಡಳಿತ ಪ್ರದೇಶಗಳು. ಸಂವಿಧಾನದ 9ನೇ ಭಾಗ ಪಂಚಾಯಿತಿ ವ್ಯವಸ್ಥೆ. ಪಂಚಾಯಿತಿ. ಸಂವಿಧಾನದ 9A ಮುನ್ಸಿಪಾಲಿಟಿಗಳು. 9B ಸಹಕಾರ ಕ್ಷೇತ್ರಗಳು. ಭಾರತ ಸಂವಿಧಾನದ 10ನೇ ಭಾಗ ಅನುಸೂಚಿತ ಪ್ರದೇಶಗಳು. ಭಾರತ ಸಂವಿಧಾನದ 11ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು. ಭಾರತ ಸಂವಿಧಾನದ 12ನೇ ಭಾಗ ಏನಂತಂದ್ರ ಆಸ್ತಿ ಹಣಕಾಸು ಗುತ್ತಿಗೆ ಸಂಬಂಧಪಟ್ಟಂಗ 12ನೇ ಭಾಗ. ಸಂವಿಧಾನದ 13ನೇ ಭಾಗ ಭಾರತದ ಗಡಿ ಒಳಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ. ವ್ಯಾಪಾರ. ನಮ್ದು ಎಷ್ಟನೇ ಭಾಗ ಅಂತ ಹೇಳಿದ್ದೆ ನಾನು? ನಮ್ ಭಾಗ ಯಾವುದು ಅಂದ್ರೆ 14ನೇ ಭಾಗ. 14ನೇ ಭಾಗ ಏನ್ ಹೇಳ್ತಂದ್ರ ಕೇಂದ್ರ ಮತ್ತು ರಾಜ್ಯ ಸೇವೆಗಳು, ಅಖಿಲ ಭಾರತ ಸೇವೆಗಳು, ಕೇಂದ್ರೀಯ ಸೇವೆಗಳು, ರಾಜ್ಯ ಸೇವೆಗಳು ಅಲ್ಲ. ನಮ್ಮ ಭಾಗ ಅಂದ್ರೆ 14ನೇ ಭಾಗ ಅನ್ಬೇಕು. ನಮ್ಮ ಭಾಗ ಯಾವುದು? 14ನೇ ಭಾಗ. ಸಂವಿಧಾನದ 312 ಅಖಿಲ ಭಾರತ ಸೇವೆಗಳಾದರೆ ಭಾರತ ಸಂವಿಧಾನದ 14A ಆಡಳಿತಾತ್ಮಕ ನ್ಯಾಯಮಂಡಳಿಗಳು. ಯಾರು ನಿಮ್ಮದು 14ನೇ ಭಾಗ ಅಂತ, ನಮ್ದು PC ಅಂತ. ನೀ ಬೇರೆ ನಾ ಬೇರೆನು? ಬರೀ ಇಂಥದೇ ಮಾಡೋಟ. ಸಂವಿಧಾನದ 15ನೇ ಭಾಗ ಏನ್ ಹೇಳ್ತದ? ಚುನಾವಣಾ ಆಯೋಗ. ಭಾರತ ಸಂವಿಧಾನದ 16ನೇ ಭಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ವಿಶೇಷವಾದಂತ ಸೌಲಭ್ಯ ಅಲ್ಲ. ಸಂವಿಧಾನದ 17ನೇ ಭಾಗ ಭಾಷೆಗಳು. 18ನೇ ಭಾಗ
ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಸಂವಿಧಾನದ 19ನೇ ಭಾಗ. ಎಕ್ಸಲೆಂಟ್. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ದೇಶದ ಪ್ರಧಾನಿ. ಯಾವ ಶೀರ್ಷಿಕೆ ನಾವು ಇನ್ನ ಶೀರ್ಷಿಕೆನ ಮುಂದೆ ಬರ್ತದದು, ಒಟ್ಟು ಜಲ್ದಿ ಮುಗಿಸ್ಬೇಕು ನಾವು. 19ನೇ ಏನಾಗ್ತಂದ್ರೆ ಅವರಲ್ಲಿ ಹೋಗ್ಬೇಕು, ರಾಷ್ಟ್ರಪತಿ ಉಪರಾಷ್ಟ್ರಪತಿ. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಭಾರತ ಸಂವಿಧಾನದ ಪ್ರಧಾನ ಹುದ್ದೆಗಳಿಗೆ ವಿಶೇಷವಾಗಿರುವಂತ ಸೌಲಭ್ಯ. ಇನ್ನು ಸಂವಿಧಾನದ 20ನೇ ಭಾಗ ತಿದ್ದುಪಡಿಗಳ ಬಗ್ಗೆ ಹೇಳ್ತಾರೆ. 20ನೇ ಭಾಗ. 21ನೇ ಭಾಗ ಸಂವಿಧಾನದ 21ನೇ ಭಾಗ MG ನಮ್ಮ ಆಸ್ಮಾ GK. MG ನಮ್ಮ ಆಸ್ಮಾ GK. ಮಹಾರಾಷ್ಟ್ರ, ಗುಜರಾತ್, ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ್, ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯ. ಭಾರತ ಸಂವಿಧಾನದ 22ನೇ ಭಾಗ ಯಾವ್ದಂದ್ರೆ ಮುಕ್ತಾಯ, ಕಿರು ಶೀರ್ಷಿಕೆಗಳು. ಇಲ್ಲಿಗೆ ಭಾರತ ಸಂವಿಧಾನದ 22 ಭಾಗಗಳು ಕಂಪ್ಲೀಟ್. ಅದನ್ನ ಒಂದ್ 2 ಸಾರಿ ಪ್ರಾಕ್ಟೀಸ್ ಮಾಡಿದ್ರೆ ಮುಗಿದೋಗ್ಬಿಡುತ್ತೆ, ಏನ್ ದೊಡ್ಡ ಆಗೋದಿಲ್ಲ. ಅಂದ್ರೆ ನಮಗೇನು ಅಂತಂದ್ರ ಯಾವ ವಿಭಾಗ ಆದ ಮೇಲೆ ಯಾವ ಸಿಗ್ತಾವಂತ, ವಿಧಿಗಳು ಮತ್ತು ಭಾಗಗಳು ಅನುಕ್ರಮವಾಗಿ ಸಾಕ್ತವೆ. ಆ ಉದ್ದೇಶಕ್ಕಾಗಿ ಒಂದು ಗ್ರಿಪ್ ಸಿಗ್ತದೆ. ನಿನ್ನೆ ಅಷ್ಟು ಬರೆಸಿನ, ವಿಧಿಗಳು ಬರೆಸಿನಿ, ಆ ಕಡೆ ಭಾಗಗಳನ್ನು ಬರೆಸಿನಿ. ಭಾಗ, ವಿಧಿ, ಅಧ್ಯಾಯ ಮೂರನ್ನು ಒಂದೇ ಹಂತದಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ನಿನ್ನೆ ಮಾರ್ನಿಂಗ್ ಕ್ಲಾಸ್ ನಲ್ಲಿ ಆಗಿದ್ದು.